ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಏಕಾದಶಿ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಸಹ ಆಯಿತು. ನಂತರ ಇಲ್ಲಿ ನಾನು ಮನೇಲಿ ಮಕ್ಕಳಿಗೋಸ್ಕರ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ತಿಂಡಿಗೆ ಅಂತ. ಹಾಗೆ ಈ ಫ್ರೈಡ್ ರೈಸು ಸಾಸ್ ಇಲ್ಲದೆ ಯಾವುದೇ ಸಾಸ್ಗಳನ್ನು ಹಾಕಲಾರ್ದೆ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿ ತೊಗೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಬೇಕು, ಕರಿಬೇವನ್ನ ಹಾಕಬೇಕು. ನನ್ನ ಮನೇಲಿ ಇರಲಿಲ್ಲ, ಹಾಗಾಗಿ ಕರಿಬೇವನ್ನ ಹಾಕಿಲ್ಲ. ನಂತರ ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದೆರಡು ಮೂರು ಹಸಿಮೆಣ್ಸಿಕಾಯನ್ನು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ತೊಳ್ಕೊಂಡು ಬೀನ್ಸನ್ನ ಹಾಕ್ಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಕ್ಯಾರೆಟನ್ನು ಸಹ ತೊಳೆದು ಅದನ್ನು ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ನಿಮ್ಗೆ ಯಾವ ಇಷ್ಟವಾಗುತ್ತೋ ಅದೆಲ್ಲ ತರಕಾರಿಗಳನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ನನ್ನ ಹತ್ರ ಕ್ಯಾಬೇಜ್ ಸಹ ಇರಲಿಲ್ಲ, ಎಲೆಕೋಸು, ಹಾಗಾಗಿ ನಾನು ಇಷ್ಟೇ ಹಾಕ್ಕೋತಾ ಇದ್ದೀನಿ. ಬೀನ್ಸು, ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೋತಾ ಇದ್ದೀನಿ. ಇವೆರಡು ಸ್ವಲ್ಪ ಅರ್ಧ ಬೆಂದ ಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೋತಿದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೆಂದುಬಿಡುತ್ತೆ. ಹಾಗೆ ಈಗ ಬೇಗ ತರಕಾರಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಬೇಗ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೀನ್ಸ್ ಮತ್ತು ಕ್ಯಾರೆಟು ಬೇಗ ಬೇಯ್ಕೊಳ್ಳುತ್ತೆ. ಅದು ಸ್ಕಿಪ್ ಆಗಿದೆ ಇಲ್ಲಿ. ಹಾಗೆ ಕ್ಯಾಪ್ಸಿಕಮ್ನು ಸಹ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಹಚ್ಚಿ ಹಾಕಬೇಕು. ಕ್ಯಾಬೇಜನ್ನು ಸಹ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿ ಸಾಸ್ಗಳನ್ನು ಬಳಸಲಾರ್ದೆ ಕೇವಲ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮನ್ನು ಹಾಕಿ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹ ಸೇರಿಸ್ಕೋಬೇಕು. ಇಲ್ಲಿ ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈ ಕೊಟ್ಟಣಿಯಲ್ಲಿ ನಾನು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ಪೇಸ್ಟ್ ಥರ ಹಾಕಲ್ಲ, ಸ್ವಲ್ಪ ಹಾಕೋದ್ರಿಂದ ಜಾಸ್ತಿ ಫ್ಲೇವರ್ ಇಷ್ಟ ಆಗಲ್ಲ, ಮಕ್ಕಳು ತಿನ್ನಲ್ಲ. ಹಾಗಾಗಿ ಅದರಲ್ಲೇ ಜಜ್ಜಿಕೊಂಡು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮತ್ತಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಇದನ್ನು ಸಹ ಈ ಮೆಣಸು ಪುಡಿನೂ ಸಹ ನಾನು ಈ ಕೊಟ್ಟಣಿಗೆಯಲ್ಲೇ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ನೋಡಿಕೊಂಡು ಹಾಕ್ಕೋಬೇಕು. ಮಕ್ಕಳಿದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಡಬೇಕು. ಹೀಗೆ ಫ್ರೈ ಮಾಡ್ಕೊಳ್ತಾ ಅದು ತರಕಾರಿ ತುಂಬ ಬೇಯಬಾರ್ದು, ಅರ್ಧಂಬರ್ಧ ಬೆಂದರೆ ಸಾಕು. ಆಗ ಮಾತ್ರ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ತುಂಬ ಬೆಂದೋದ್ರೆ ಅದೊಂಥರ ಪಲ್ಯ ಥರ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಆದರೆ ಸಾಕು, ಅರ್ಧ ಬೆಂದ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ವಿನೆಗರ್ ಹಾಕ್ಕೋತಾರೆ, ಹಾಗಾಗಿ ನಾನು ಇಲ್ಲಿ ವಿನೆಗರ್ ಅದೆಲ್ಲ ಏನೂ ಬಳಸ್ತಾ ಇಲ್ಲ. ನಿಂಬೆಹಣ್ಣು ಆದರೆ ಒಳ್ಳೆಯದಲ್ವ, ಹಾಗಾಗಿ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಹೀಗೆ ಸ್ವಲ್ಪ ಹಾಕ್ಕೋಬೇಕು ನಿಂಬೆಹಣ್ಣು, ಜಾಸ್ತಿ ಹಾಕ್ಕೋಬಾರ್ದು. ಹಾಗಾಗಿ ಒಂದು ಅರ್ಧದಷ್ಟು ಹಾಕ್ಕೊಂಡ್ರೆ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಂಬೆಹಣ್ಣು ಹುಳಿ. ನಂತರ ಇದು ರೆಡಿ ಆಯಿತು. ನೋಡಿ ಯಾವ ಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಅಂತ. ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದು ನನ್ನ ಮಗನಿಗಂತೂ ತುಂಬ ಫೇವ್ರೇಟು, ಯಾವಾಗಲೂ ಕೇಳ್ತಾ ಇರ್ತಾನೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ರೆಡಿ ಆಯಿತು. ನಾನು ಈಗ ಕಲಸಿ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಅನ್ನ ಇದ್ದರೆ ಅದನ್ನು, ಬಿಸಿ ಅನ್ನ ಇರುವಾಗ ಹಾಕಬಾರ್ದು, ಸ್ವಲ್ಪ ಆರಿಸ್ಬಿಟ್ಟು ಹಾಕಬೇಕು. ಇದು ಬೆಳಿಗ್ಗೆ ಮಾಡಿ ಬೆಳಿಗ್ಗೆ ಅನ್ನನ ಮಧ್ಯಾಹ್ನಕ್ಕೆ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಬಿಸಿ ಅನ್ನ ಇರೋದರಿಂದ ಆರಿಟ್ಟಿದ್ದೆ, ಅದನ್ನು ಹೀಗೆ ಕಲಸಿ ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಖಾರ ಇತ್ತು ಅಂತ ಅವನು ಮೊಸರು ಹಾಕ್ಕೊಂಡು ತಿಂತಾ ಇದ್ದಾನೆ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ, ಒಂದು ಸತಿ ಟ್ರೈ ಮಾಡಿ. ನಂತರ ಇಲ್ಲಿ ನಾವು ನರ್ಸರಿಗೆ ಬಂದಿದ್ದೀವಿ.
ಯಾಕಂದರೆ ಒಂದು ತುಳಸಿ ಪಾಟ್ನ ತೊಗೋಬೇಕಾಗಿತ್ತು. ಹಾಗಾಗಿ ಇವತ್ತು ಏಕಾದಶಿ ದಿನ ನಮ್ಮ ಮನೇಲಿ ತುಳಸಿ ಪಾಟ್ ಇಡೋದಕ್ಕೆ ಜಾಗನೇ ಇರಲಿಲ್ಲ. ಆದರೂ ಯಾಕೋ ಇಡಬೇಕು ಅಂತ ಮನಸ್ಸಾಗ್ತಾಯಿತ್ತು. ತುಳಸಿ ಗಿಡ ಅನ್ನೋದು ಇರಬೇಕು ಮನೆ ಹತ್ರ ಅಂತ ಇಲ್ಲಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಇಲ್ಲೆಲ್ಲ ಕಲರ್ಫುಲ್ಲಾಗಿದೆ. ಈ ಎಲ್ಲ ಗಿಡಗಳನ್ನು ತೊಗೊಂಡೋಗಿ ಮನೆ ಹತ್ರ ಇಟ್ಕೊಂಡು ಬೆಳೆಸಬೇಕು ಅನ್ನುವಂಥ ಆಸೆ ಇದೆ. ಆದರೆ ಜಾಗ ಇಲ್ಲ. ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಬೆಳಕು ಬರೋದು ಸ್ವಲ್ಪ ಕಡಿಮೆನೇ, ಹಾಗಾಗಿ ಬಿಸಿಲು ಬರೋದು ಕಡಿಮೆ. ಹಾಗಾಗಿ ಒಣಗಿಸೋದು ಏನಕ್ಕೆ ಅಂತ ಒಣಗಿಸ್ಬಾರ್ದು ಅಂತ ನಾನು ಇಟ್ಕೊಂಡಿರಲಿಲ್ಲ. ಐ ಹೋಪ್ ನೋಡೋಣ ಈ ಸತಿ ಏನಾದರೂ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಲ್ಲ ಸಸಿಗಳನ್ನು ನೋಡ್ಬೋದು. ಆದರೆ ಇಲ್ಲಿ ತುಂಬ ಚಿಕ್ಕದಾಗಿರೋವಂಥ ಗಿಡಗಳನ್ನು ಇಟ್ಟಿದ್ರು. ಹಾಗೆ ನೋಡ್ತಾ ಹೋಗಿ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ನನಗಂತೂ ಇಲ್ಲಿಂದ ಇದರಿಂದ ಬಿಟ್ಟು ಬರುವಂಥ ಮನಸ್ಸೇ ಇರಲಿಲ್ಲ. ಆದರೂ ಬರಬೇಕಾಯ್ತು, ಅಲ್ಲೇ ಇರೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾನು ಈ ಗಿಡನ ತೊಗೊಂಡು ಬಂದೆ. ತುಂಬ ಚಿಕ್ಕದಾಗಿದೆ, ಆದರೂ ಸಹ ಅಲ್ಲಿ ದೊಡ್ಡದು ಯಾವುದೂ ಇರಲಿಲ್ಲ. ಹೀಗಾಗಿ ಈ ಪಾಟಲ್ಲಿ ನಾನು ಇವಾಗ ಇಟ್ಟಿದ್ದೀನಿ. ನೋಡೋಣ ಚೆನ್ನಾಗಿ ಬೆಳೆಯುತ್ತಾ ಅಂತ. ನಂತರ ಹಾಗೆ ಸೀಬೆಕಾಯಿ ತೊಗೊಬಂದಿದ್ದೆ. ನಾನು ಏಕಾದಶಿ ಇವತ್ತು ಊಟ ಮಾಡೋಂಗಿರಲಿಲ್ಲ, ಹಾಗಾಗಿ ಸೀಬೆಕಾಯಿನ ತೊಗೊಂಡು ಬಂದೆ. ನಾವು ಚಿಕ್ಕವರಿದ್ದಾಗ ದುಡ್ಡು ಕೊಟ್ಟು ತೊಗೊಬರೋ ಅಂಥ ಅವಶ್ಯಕತೆಯೇ ಇರಲಿಲ್ಲ. ಆದರೆ ಈಗ ನೋಡಿ ಈ ಸೀಬೆಕಾಯಿನೂ ಸಹ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋ ಹಾಗಾಗಿದೆ. ನಂತರ ನಾನಿಲ್ಲಿ ರಾತ್ರಿಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಕಿಚಡಿನ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ಹಾಕ್ಕೋತಾ ಇದ್ದೀನಿ.
ಈ ಕಿಚಡಿ ಯಾರಿಗೆಲ್ಲ ಗೊತ್ತು, ನೀವು ಯಾರು ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ನೆನೆಸಿಟ್ಟಿರೋಂಥ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿರಬೇಕು. 1 ಅವರ್ ಇಲ್ಲ 2 ಅವರ್ ಆದರೂ ನೆನೆಸಿಟ್ಟಿರಬೇಕು. ಇದನ್ನು ನೆನೆಸಿಟ್ಟಿರೋವಂಥ ಸಬ್ಬಕ್ಕಿನ ನೀರೆಲ್ಲ ಬಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ನೈಸಾಗಿ ಮಾಡ್ಕೋಬಾರ್ದು. ಅದನ್ನು ಇಲ್ಲಿ ಸೇರಿಸ್ಕೋಬೇಕು. ಈ ಕಡಲೆ ಪುಡಿನ ಹಾಕಿದಾಗ ಮಾತ್ರ ಇದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅನ್ನೋದು ಬರುತ್ತೆ. ಇದು ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಸಹ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, ಇದು ರೆಡಿ ಆಯಿತು. ಕೊನೆವರೆಗೂ ನನ್ನ ವಿಡಿಯೋನ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್.